ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. NTPC ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಅಥವಾ ಎಕ್ಸಾಮ್ ಬರ್ಲಿಕ್ಕೆ ತಯಾರು ನಡೆಸಿದ್ರೆ ಅವರಿಗಾಗಿ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಯಾಕಂದ್ರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಈ ಸೀರೀಸ್ ಅಲ್ಲಿ ಏನ್ ನೋಡೋಣ ಅಂತಂದ್ರೆ, ದಿನನಿತ್ಯದಲ್ಲಿ ಅಥವಾ ಶಿಫ್ಟ್ ವೈಸ್ ಯಾವ ಪ್ರಶ್ನೆಗಳು ನಡೀತಾವಲ್ಲ ಅವತ್ತಿನ ಪ್ರಶ್ನೆಗಳನ್ನ ನಿಮ್ ಮುಂದೆ ಇಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ 5ನೇ ತಾರೀಕು ಜೂನ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ 5ನೇ ತಾರೀಕಿನ ಶಿಫ್ಟ್ 1, ಶಿಫ್ಟ್ 2, ಶಿಫ್ಟ್ 3 ಎಲ್ಲಾ ಪ್ರಮುಖವಾದಂತ ಅಂದ್ರೆ ಎಕ್ಸಾಮ್ ನಲ್ಲಿ ಬಿದ್ದಂತ ಪ್ರಶ್ನೆಗಳನ್ನ ನಿಮ್ ಮುಂದೆ ಇಡ್ತೀನಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಇತರ ಮಾಹಿತಿಯನ್ನು ಸಹ ನಿಮ್ ಮುಂದೆ ಇರ್ತೀನಿ. ಯಾಕಂದ್ರೆ ಇದನ್ನ ನೋಡಿಕೊಳ್ಳೋದ್ರ ಮೂಲಕ ನಿಮಗೆ ಮುಂದಿನ ಹಂತದಲ್ಲಿ ಅಥವಾ ಮುಂದಿನ ಶಿಫ್ಟ್ ಗಳಲ್ಲಿ ಮುಂದಿನ ದಿನಾಂಕಗಳಲ್ಲಿ ಎಕ್ಸಾಮ್ ಬರೆಯೋರು ತುಂಬಾ ಹೆಲ್ಪ್ ಆಗ್ತದೆ. ಯಾರೆಲ್ಲ ಎಕ್ಸಾಮ್ ಬರೀತಿದ್ರೆ ಈ ಎಲ್ಲಾ ಪ್ರಶ್ನೆಗಳನ್ನ ಈ ಸೀರೀಸ್ ಅನ್ನ ಮಿಸ್ ಮಾಡ್ಕೋಬೇಡಿ. ಮತ್ತೆ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇದ್ರು ಚಾನೆಲ್ ನ ಲಿಂಕ್ ಅನ್ನ ಶೇರ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ. ಯಾಕಂದ್ರೆ ಎಷ್ಟೋ ಪ್ರಶ್ನೆಗಳು ಏನಂದ್ರೆ ರಿಪೀಟ್ ಆಗುವಂತ ಚಾನ್ಸ್ ಇರ್ತತಿ. ಇಲ್ಲಪ್ಪ ಅಂದ್ರೆ ಒಂದೇ ಚಾಪ್ಟರ್ ಮೇಲೆ ಒಂದೇ ರೀತಿಯಲ್ಲಿ ಪ್ರಶ್ನೆಗಳು ಬೀಳುವಂತ ಚಾನ್ಸ್ ಇರ್ತತಿ. ಇನ್ನೇಕ್ ತಡ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾವುದೇ ಒಂದು ಎಕ್ಸಾಮ್ ಗೆ ಪ್ರಿಪರೇಷನ್ ನಡೆಸುವಾಗ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದ್ರ ಮೂಲಕ ಯಶಸ್ಸಿನ ಗುರಿಯನ್ನ ಅತಿ ಈಸಿಯಾಗಿ ಮುಟ್ಬಹುದು ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ಯಾರೆಲ್ಲ ಗ್ರೂಪ್ ಡಿ ಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ನಮ್ಮ ಚಾನೆಲ್ ನ ವತಿಯಿಂದ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ಕೊಡ್ತಾ ಇದ್ವಿ ಸ್ನೇಹಿತರೆ. ನಿಮಗೆ 2005ರಿಂದ ಹಿಡ್ಕೊಂಡು 2022ರವರೆಗೆ ಪ್ರಶ್ನೆ ಪತ್ರಗಳು ಸಿಗ್ತವೆ. ಅದರ ಜೊತೆಗೆ RRB ನಡೆಸಿದಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ಪ್ರಶ್ನೆ ಪತ್ರಗಳು, RPF SI ನ ಪ್ರಶ್ನೆ ಪತ್ರಗಳು, ಇತ್ತೀಚೆಗೆ ನಡೆದಂತ ಟೆಕ್ನಿಷಿಯನ್ ಗ್ರೇಡ್ 3 ಪ್ರಶ್ನೆ ಪತ್ರಗಳು, ಹೀಗೆ ಟೋಟಲ್ ಆಗಿ 15 ಸೆಟ್ ಪ್ರಶ್ನೆ ಪತ್ರಗಳನ್ನ ಕೇವಲ 99 ರೂಪಾಯಿಗಳಲ್ಲಿ ನಿಮಗೆ ಗ್ರೂಪ್ ಡಿ ಗೆ ಯಾರೆಲ್ಲ ಪ್ರಿಪರೇಷನ್ ನಡೆಸ್ತಾ ಇದ್ರು ಅವ್ರಿಗೆ ಕೊಡ್ ಮಾಡ್ತಾ ಇದ್ವಿ ಸ್ನೇಹಿತರೆ. ಇನ್ನ ಅದನ್ನ ಹೊರತುಪಡಿಸಿದ್ರೆ ಯಾರೆಲ್ಲ NTPC ಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಅವ್ರಿಗೂ ಸಹ ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಇದಾವೆ. ಅವರು ಸಹ 99 ರೂಪಾಯಿಗಳನ್ನ ಪೇ ಮಾಡಿ ಪ್ರಶ್ನೆ ಪತ್ರಗಳನ್ನ ತಗೋಬಹುದು. ಸರ್, ಈಗ ಎಕ್ಸಾಮ್ ಇದೆ, ಏನಾದ್ರೂ ನಿಮ್ಮ ಸ್ಟಡಿ ಮೆಟೀರಿಯಲ್ ನಿಮ್ಮ ಹತ್ರ ಇದೆಯಾ ಅಂತ ನೀವು ಕೇಳಿದ್ರೆ ಅಂತಂದ್ರೆ, ನಿಮ್ಮ ಸಿಲೆಬಸ್ ಗೆ ಸೂಟ್ ಆಗುವಂತವು ಜನರಲ್ ಅವೇರ್ನೆಸ್ ಮೇಲೆ 40 ಕ್ವಶನ್ಗಳು ಮಾರ್ಕ್ಸ್ ಅನ್ನು ಬೀಳ್ತಾ ಇದಾವೆ. ಇದರ ತಕ್ಕಂತೆ ನಾವು ಏನಂತಂದ್ರೆ ಒಂದು ಸ್ಟಡಿ ಮೆಟೀರಿಯಲ್ ನ ರೆಡಿ ಮಾಡಿದೀವಿ. ಅದರಿಗೆ ನೀವು ತಗೊಳ್ಬಹುದು. ಏನಪ್ಪಾ ಅಂದ್ರೆ ಜನರಲ್ ಸೈನ್ಸ್ ಕಿಟ್ ಅಂತ ರೆಡಿ ಮಾಡಿದೀವಿ. ಈ ಜನರಲ್ ಸೈನ್ಸ್ ಕಿಟ್ ಅಲ್ಲಿ ಏನಿರ್ತದೆ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದರ ಪ್ರತಿಯೊಂದು ಚಾಪ್ಟರ್ ಮೇಲೆ ಒಂದು ಎಕ್ಸ್ಪ್ಲೇಷನ್ ಇರ್ತದೆ. ಎಕ್ಸ್ಪ್ಲೇಷನ್ ಆದ್ಮೇಲೆ ಲಾಸ್ಟಿಗೆ ಏನಿರ್ತಂದ್ರೆ ಆ ಚಾಪ್ಟರ್ ಮೇಲೆ ಕ್ವಶನ್ ಆನ್ಸರ್ ಗಳು ಇರ್ತವೆ. ಇದು ಸಹ ನೀವು ಇದನ್ನ ನಿಮ್ಮ ಜನರಲ್ ಅವೇರ್ನೆಸ್ ಕವರ್ ಮಾಡ್ಲಿಕ್ಕೆ ಯೂಸ್ ಆಗ್ತದೆ. ಇನ್ನು ಇದನ್ನ ಬಿಟ್ರೆ ನೆಕ್ಸ್ಟ್ ನಿಮ್ಗೆ ಹಿಸ್ಟ್ರಿನೂ ಸಹ ಅಷ್ಟೇ ಪ್ರಮುಖವಾದದ್ದು. ಇದ್ರ ಮೇಲೂ ಸಹ ನಿಮ್ಗೆ ಏನಂತಾರೆ ನೋಟ್ಸ್ ಅವೈಲೇಬಲ್ ಇದೆ. ಇದನ್ನು ಸಹ ನೀವು ಏನ್ ಮಾಡಿದ್ರೆ 99 ರೂಪಾಯಿಗಳ ಪೇ ಮಾಡೋದ್ರ ಮೂಲಕ ಇದನ್ನು ಸಹ ತಗೋಬಹುದು. ಇನ್ನು ಯಾರೆಲ್ಲ ಕರೆಂಟ್ ಅಫೇರ್ಸ್ ಬೇಕು, ಯಾಕಂದ್ರೆ ಕರೆಂಟ್ ಅಫೇರ್ಸ್ ಈಗಿನ ಎಕ್ಸಾಮ್ ಗಳಲ್ಲಿ ತುಂಬಾ ಕೇಳ್ತಿದ್ದಾರೆ. ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇದೆ. 2024ರ ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇದೆ. ಜನವರಿಯಿಂದ ಹಿಡ್ಕೊಂಡು ಡಿಸೆಂಬರ್ ವರೆಗೆ ಯಾರಿಗೆಲ್ಲ ಕರೆಂಟ್ ಅಫೇರ್ಸ್ ಬೇಕು ಅವರು ಸಹ ಕರೆಂಟ್ ಅಫೇರ್ಸ್ ಅನ್ನ ಏನ್ ಮಾಡಬಹುದು, ತಗೋಬಹುದು ಸ್ನೇಹಿತರೆ. ಯಾರಿಗೆಲ್ಲ ಈ ನೋಟ್ಸ್ ಬೇಕು, ಇಲ್ಲಿ ಮೇಲ್ ನಂಬರ್ ಕೊಟ್ಟಿದೀವಿ, ಈ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ನೋಟ್ಸ್ ಆಗಿರ್ಬೋದು, ಕ್ವಶನ್ ಪೇಪರ್ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳಾಗಿರ್ಬೋದು ತಗೋಬಹುದು ಸ್ನೇಹಿತರೆ. NTPC 2025 ಜೂನ್ 5ನೇ ತಾರೀಕು ನಡೆದಿರ್ತಕ್ಕಂಥ ಮೊದಲನೇ ಶಿಫ್ಟ್ ನ ಒಂದು ಕ್ವಶನ್ ಪೇಪರ್ ಅನ್ನ ನಾವೇನ್ ಬಂದ್ರೆ ಅನಲೈಸ್ ಮಾಡೋಣ. ಯಾವೆಲ್ಲ ಪ್ರಶ್ನೆಗಳು ಬಿದ್ದಿದ್ವು ಅಂತ ನೋಡ್ತಾ ಅವಗಳ ಆನ್ಸರ್ ಗಳನ್ನ ತಿಳ್ತಾ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಇನ್ನಷ್ಟು ಮಾಹಿತಿಗಳನ್ನ ತಿಳ್ತಾ ಹೋಗೋಣ. ಯಾಕಂದ್ರೆ ಮುಂದಿನ ಶಿಫ್ಟ್ ಅಲ್ಲಿ ಅಥವಾ ಮುಂದಿನ ದಿನಾಂಕಗಳಲ್ಲಿ ಇದೇ ಚಾಪ್ಟರ್ ಮೇಲೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ನಿಮಗೆ ಬಿದ್ರು ಹೆಲ್ಪ್ ಆಗ್ಲಿ ಅಂತ ಇದನ್ನ ಮಾಡ್ತಾ ಇದ್ರಿ ಸ್ನೇಹಿತರೆ. ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಇದು ಒಂದು ಕರೆಂಟ್ ಅಫೇರ್ಸ್ ಮೇಲೆ ಮತ್ತು ಕ್ರೀಡೆ ಮೇಲೆ ಬಿದ್ದಂತ ಪ್ರಶ್ನೆ. ನೋಡ್ಬೋದು ನೀವು ಇಲ್ಲಿ WPL ಅನ್ನ 2025ರಲ್ಲಿ ಯಾರು ಗೆದ್ರು. ನೀವು ಮೊದಲನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ WPL ಅಂತಂದ್ರೆ ವಿಮೆನ್ ಪ್ರೀಮಿಯರ್ ಲೀಗ್, ನಾವೇನ್ IPL ಇದೆಯಲ್ಲ ಅದನ್ನ WPL ಅಂತ 2025ರಲ್ಲಿ ಯಾರು ಅದನ್ನ ಗೆದ್ರು ಅಂತ ಕೇಳ್ತಾರೆ. ಇಲ್ಲಿ ನೋಡ್ಬೋದು ಮುಂಬೈ ತಂಡವು ಅದನ್ನ ಗೆದ್ದಿತ್ತು. ಇದು 3ನೇ ಆವೃತ್ತಿಯ ಒಂದು ಪ್ರೀಮಿಯರ್ ಲೀಗ್ ಆಗಿತ್ತು. ಇದನ್ನ ಮುಂಬೈ ತಂಡವು ಗೆದ್ದು ಯಾರ ವಿರುದ್ಧ ಗೆದ್ರು ಅದು ಇಂಪಾರ್ಟೆಂಟ್. ಡೆಲ್ಲಿ ಕ್ಯಾಪಿಟಲ್ ವಿರುದ್ಧ ಅದನ್ನ ಗೆದ್ರು. ಹಾಗಾದ್ರೆ 8 ರನ್ಗಳಿಂದ ಗೆದ್ರು, ಅದು ಬಹಳ ಇಂಪಾರ್ಟೆಂಟ್, ಅದನ್ನು ಲಕ್ಷ್ಯ ಇಟ್ಕೋಬೇಕು. 8 ರನ್ಗಳಿಂದ ಗೆದ್ರು. ಎಲ್ಲಿ ಮ್ಯಾಚ್ ನಡೀತು ಮತ್ತು 8ನೇ ತಾರೀಕು ನಡೀತು 2025 ಮಾರ್ಚ್ 15ರಂದು ಎಲ್ಲಿ ನಡೀತಂದ್ರೆ ಮುಂಬೈನ ಬ್ರಾಬೋರ್ನ ಸ್ಟೇಡಿಯಂ ನಲ್ಲಿ ಇದು ಮ್ಯಾಚ್ ನಡೀತು ಸ್ನೇಹಿತರೆ. ಹಾಗಾದ್ರೆ ಇದನ್ನೊಂದು ಸಲ RCB ಗೆದ್ದಿದೆಯಲ್ಲ, ಯಾವಾಗ ಗೆದ್ದಿತ್ತು 2024ರಲ್ಲಿ ಇದನ್ನ ಗೆದ್ದಿತ್ತು. 2ನೇ ಆವೃತ್ತಿಯಲ್ಲಿ ಇದನ್ನ ಗೆದ್ದು ಸ್ನೇಹಿತರೆ. ಇದು ಸಹ ಇಂಪಾರ್ಟೆಂಟ್, ಇದನ್ನೆಲ್ಲರೂ ನೆನಪಿಟ್ಕೊಡ್ರಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ, 2025ರ ವೇಳೆಗೆ ಕಂಟ್ರೋಲರ್ ಆಡಿಟರ್ ಜನರಲ್ ಯಾರಾಗಿದ್ರು ಭಾರತದ ಅಂತ ಕೇಳ್ತಾರೆ. ಅಂದ್ರೆ ಪ್ರಸ್ತುತವಾಗಿ 2025 ಅಂದ್ರೆ ಪ್ರಸ್ತುತ CAG ಯಾರಂತ ಕೇಳ್ತಾರೆ ಭಾರತದ್ದು. ಅದರ ಉತ್ತರ ಏನಪ್ಪಾ ಅಂತಂದ್ರೆ ಶ್ರೀ K ಸಂಜಯ್ ಮೂರ್ತಿ ಅವರು ಭಾರತದ ಏನಂತಂದ್ರೆ CAG ಆಗಿರ್ತಾರೆ, ಅಂದ್ರೆ ಕಂಟ್ರೋಲರ್ ಆಡಿಟರ್ ಜನರಲ್ ಆಗಿದ್ದಾರೆ. ಹಾಗಾದ್ರೆ ಇವರಿಗೆ
ಯಾರು ಪ್ರಮಾಣ ವಚನವನ್ನ ಸ್ವೀಕಾರ ಏನಂದ್ರೆ ಬೋಧಿಸ್ತಾರೆ, ಅದು ಒಂದು ಪ್ರಶ್ನೆ. ರಾಷ್ಟ್ರಪತಿ ಅವರಿಂದ ಇವ್ರು ಏನಂದ್ರೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಇದು ಸಹ ಇಂಪಾರ್ಟೆಂಟ್. ಇವನ್ನೆಲ್ಲ ನೆನಪುಗಳನ್ನ ಇಟ್ಕೊಳ್ಳಿ ಸ್ನೇಹಿತರೆ, ಯಾಕಂದ್ರೆ ಈ ಒಂದೊಂದು ಇದ್ರಂದ್ರೆ ಈ ಪ್ರಶ್ನೆಗಳ ಮೇಲೆ ಹೆಚ್ಚಿನ ಇದ್ರಂದ್ರೆ ಕೇಳ್ತಿರ್ತಾರೆ. ಇದ್ರು ಸಹ ನೀವು ನೋಡ್ಕೊಳ್ಬೇಕು. ಹಾಗಾದ್ರೆ ಇವರು ಏನಂದ್ರೆ 8ನೇ ಬ್ಯಾಚಿನ ಏನಂತಂದ್ರೆ ಅಧಿಕಾರಿಯಾಗಿದ್ರು. ನೀವು ಇಲ್ಲಿ ನೋಡ್ಬೋದು, ಇವರು 1989ರ IAS ಬ್ಯಾಚಿನ ಅಧಿಕಾರಿಯಾಗಿದ್ರು. ಇದಕ್ಕಿಂತ ಮುಂಚೆ ಏನನ್ನ ಕೆಲಸ ಮಾಡ್ತಾ ಇದ್ರು? ಇವರು ಶಿಕ್ಷಣ ಸಚಿವಾಲಯದ ಉನ್ನತ ಇಲಾಖೆಯ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಇಲ್ಲಿ ನೋಡ್ರಿ, ಭಾರತದ ಇನ್ನೊಂದೇನಪ್ಪ ಅಂತ ನೋಡ್ಬೋದು ನೀವು, ಇವರ ಕೆಲಸ ಏನಪ್ಪಾ? ಹಾಗಾದ್ರೆ ಇವರ ಕೆಲಸ ಏನು? ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಲೆಕ್ಕ ಪರಿಶೋಧನೆಯನ್ನ ಮಾಡುವಂತದ್ದು ಇವರ ಕೆಲಸ ಆಗಿರ್ತತಿ. ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಅಂದ್ರ, ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಈ ಹುದ್ದೆಯನ್ನ ಏನಂದ್ರೆ ಸ್ಥಾಪಕ ಮಾಡಿರ್ತಾರ ಅಂತಂದ್ರೆ, ಸಂವಿಧಾನದ 148ನೇ ವಿಧಿಯ ಅಡಿಯಲ್ಲಿ ಭಾರತದ ಏನಂತಂದ್ರೆ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರೀಕ್ಷಕರ ಹುದ್ದೆಯನ್ನ ಏನಂತಂದ್ರೆ ಸ್ಥಾಪನೆಯನ್ನ ಮಾಡ್ತಾರೆ ಸ್ನೇಹಿತರೆ. ನೀವು ಅದೇ ರೀತಿ ಕೆಳಗಡೆ ಬನ್ರಿ. ಇನ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ, ವಿಚ್ ಸ್ಟೇಟ್ ಡಸ್ ದ ಈಸ್ಟರ್ನ್ ಕೋಸ್ಟ್ ಲೈನ್ ಕನೆಕ್ಟ್ ವಿತ್? ಅಂದ್ರೆ ಭಾರತ ಪೂರ್ವ ಕರಾವಳಿಯು ಯಾವ ರಾಜ್ಯಗಳನ್ನ ಸಂಪರ್ಕಿಸುತ್ತದೆ ಅಂತ ಕೇಳ್ತಾರೆ. ಇಲ್ಲೇನಪ್ಪಾ ಅಂತಂದ್ರೆ, ಇದನ್ನು ಭಾರತದ ಪೂರ್ವ ಕರಾವಳಿಯು ಎಲ್ಲಿಂದ ಅಂದ್ರೆ ಹಿಮಾಲಯದಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೆ ಹಬ್ಬಿದೆ. ಇದನ್ನ ಈ ಕೆಳಗಿನ ರಾಜ್ಯಗಳಲ್ಲಿ ಏನಂದ್ರೆ ಸಂಪರ್ಕಿಸ್ತಾ ಹೋಗ್ತಾ ಸ್ನೇಹಿತರೆ. ಅವು ಯಾವ್ಯಾವ ರಾಜ್ಯ ನೋಡ್ತಾ ಹೋಗೋಣ. ಪಶ್ಚಿಮ ಬಂಗಾಳ ಸುಂದರ್ಬನ್ ಪ್ರದೇಶದಿಂದ ಆರಂಭವಾಗ್ತದೆ. ಆಮೇಲೆ ಒಡಿಶಾ ರಾಜ್ಯನೂ ಸಹ ಇದಕ್ಕೆ ಸಂಬಂಧಪಡ್ತದೆ. ಚಿಲ್ಕಾ ಲೇಕ್ ಮತ್ತು ಇತರ ಕರಾವಳಿ ಪ್ರದೇಶಗಳು ಸೇರ್ತವೆ. ಆಂಧ್ರ ಪ್ರದೇಶ ಇದು ಸಹ ಪೂರ್ವ ಕರಾವಳಿಗೆ ಸಂಬಂಧಪಟ್ಟಂತ ರಾಜ್ಯ. ವಿಶಾಖಪಟ್ಟಣಂ, ಕಾಕಿನಾಡ್, ನಲ್ಲೂರ್ ಮುಂತಾದ ಪ್ರಮುಖ ಬಂದರುಗಳು ಸಹ ಇದೇ ಒಂದು ಪ್ರದೇಶದಲ್ಲಿ ಬರ್ತದೆ. ತಮಿಳುನಾಡು ಸಹ ಬರ್ತದೆ. ಚೆನ್ನೈ, ಪಡೂರು, ನಾಗಪಟ್ಟಣಂ ಮುಂತಾದ ಕರಾವಳಿ ಪ್ರದೇಶಗಳು ಇದರಲ್ಲಿ ಸೇರ್ತಾವೆ. ಇನ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ, ಪೈಕಾ ದಂಗೆಗಳು ಎಲ್ಲಿ ನಡೆದವು? ಪೈಕಾ ದಂಗೆಗಳು ಎಲ್ಲಿ ನಡೆದು? ಒರಿಸ್ಸಾದಲ್ಲಿ ನಡೆದು ಅಂತಕ್ಕಂಥದ್ದು ಉತ್ತರ. ಒರಿಸ್ಸಾದಲ್ಲಿ ನಡೆದು. ಈ ದಂಗೆಗಳು ಯಾವಾಗ ನಡೆದಪ್ಪ ಅಂತಂದ್ರೆ ಕ್ರಿಸ್ತ ಶಕ 1817ರಲ್ಲಿ ಏನಂತಂದ್ರೆ ಈ ದಂಗೆಗಳು ನಡೆದು ಸ್ನೇಹಿತರೆ. ಏನಪ್ಪಾ ಇದಕ್ಕೆ ನಡ್ಲಿಕ್ಕೆ ಪ್ರಮುಖವಾದಂತ ಕಾರಣ ಯಾವುವು? ಬರ್ಲಿ ಕೆಳಗಡೆ ಹೋಗೋಣ. ಇದರ ನಾಯಕ ಯಾರ? ಬಕ್ಷಿ ಜಗಬಂಧು ಅಂತಕ್ಕಂಥವ್ರು ಏನಂತಂದ್ರೆ ಈ ಒಂದು ಈ ಪೈಕಾ ದಂಗೆಯ ಏನಂತಂದ್ರೆ ನಾಯಕರಾಗಿದ್ರು. ಏನಪ್ಪಾ ಪೈಕಾ ಅಂದ್ರೆ ಯಾರಂತಂದ್ರೆ ಯೋಧರು, ಸೈನಿಕರು ಮತ್ತು ಅವರು ಆಗಿನ ಕಾಲದಾಗ ಹೇಗಿದ್ರ ಅಂದ್ರೆ ಗದುಗಿನ ಕತ್ತೆಗಳು ಮತ್ತು ಬಿಲ್ಲು ಬಾಣಗಳೊಂದಿಗೆ ರಾಜರ ಸೇವೆಯಲ್ಲಿ ಇರ್ತಾ ಇದ್ರು. ನೆಕ್ಸ್ಟ್ ಕ್ವಶನ್ ಏನಪ್ಪಾ, ವಿಚ್ ಕಂಟ್ರಿ ರೀಸೆಂಟ್ಲಿ ಡಿಸೈಡೆಡ್ ದ ವಿಡ್ರಾವಲ್ ಫ್ರಮ್ ಚೈನಾಸ್ ಬೆಲ್ಟ್ ಅಂಡ್ ರೋಡ್ ರಿಲೇಟಿವ್? ಇತ್ತೀಚೆಗೆ ಯಾವ ದೇಶವು ಚೀನಾದ ಬೆಲ್ಟ್ ಮತ್ತು ರಸ್ತೆಯ ಉಪಕ್ರಮದಿಂದ ಹಿಂದೆ ಸರಿಯಲು ನಿರ್ದೇಶಿಸಿತು? ಉತ್ತರ ಏನಪ್ಪಾ ಅಂದ್ರೆ ಪನಾಮ್ ದೇಶ. ಪನಾಮ್ ದೇಶ ಏನಂತಂದ್ರೆ ಪನಾಮ್ ದೇಶವು ಚೀನಾದ ಏನಪ್ಪಾ ಅಂತಂದ್ರೆ ಬೆಲ್ಟ್ ಮತ್ತು ರಸ್ತೆ ಉಪಕ್ರಮದಿಂದ ಹಿಂದೆ ಸರಲಿಕ್ಕೆ ಯೋಜನೆಯನ್ನ ಹಾಕ್ತು. ಇಲ್ಲಿ ಏನಪ್ಪಾ ಅಂತ ನೋಡ್ಲಿ, ಇತ್ತೀಚೆಗೆ 2025ರ ಫೆಬ್ರವರಿಯಲ್ಲಿ ಪನಾಮ್ ದೇಶವು ಚೀನಾದ ಬೆಲ್ಟ್ ಮತ್ತು ರೋಡ್ ಇನಿಷಿಯೇಟಿವ್ BRI ಎಂಬ ಮಹತ್ವಾಕಾಂಕ್ಷೆ ಮೂಲ ಸೌಕರ್ಯ ಮತ್ತು ಹೂಡಿಕೆ ಯೋಜನೆಯಿಂದ ಹಿಂದೆ ಸರಿಯಲು ನಿರ್ಧರಿಸಿದೆ. ಇತ್ತೀಚೆಗೆ ಅಂದ್ರೆ 2017ರಲ್ಲಿ ಈ ಯೋಜನೆ ಸೇರಿಕೊಂಡ ಮೊದಲ ಲ್ಯಾಟಿನ್ ಅಮೆರಿಕಾದ ದೇಶವಾಗಿತ್ತು. ಯಾವುದು? ಪನಾಮ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ, ಕ್ವಿಕ್ ಆಗಿ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ, ಬೈ ಹೂಮ್ ವೇದಾಂತ ಕಾಲೇಜ್ ಎಸ್ಟಾಬ್ಲಿಷ್ಡ್ ಇನ್ ಕಲ್ಕತ್ತಾ? ಅಂದ್ರೆ ಕಲ್ಕತ್ತಾದಲ್ಲಿ ವೇದಾಂತ ಅನ್ನೋ ಕಾಲೇಜ್ ಅನ್ನ ಯಾರು ಸ್ಥಾಪನೆ ಮಾಡಿದ್ರು? ಉತ್ತರ ಏನಪ್ಪಾ ಅಂತಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು ಏನ್ ಮಾಡಿದ್ರ ಇದನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಇದರ ಪ್ರಮುಖವಾದಂತ ಮಾಹಿತಿಗಳೇನ ನೋಡ್ತಾ ಹೋಗೋಣ. ಕಾಲೇಜಿನ ಹೆಸರು ವೇದಾಂತ. ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 1825ರಲ್ಲಿ ಸ್ಥಾಪನೆ ಆಯ್ತು. ಯಾರು ಸ್ಥಾಪನೆ ಮಾಡಿದ್ರು? ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪನೆ ಮಾಡಿದ್ರು. ಕಲ್ಕತ್ತಾ ಆಗಿನ ಏನಂದ್ರೆ ಕಲ್ಕತ್ತಾ ಅಂತ ಕರಿತಾ ಇದ್ರು. ಇನ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ 97ನೇ ಸಂವಿಧಾನಿಕ ತಿದ್ದುಪಡಿಯಲ್ಲಿ ಯಾವ ಲೇಖನವನ್ನ ಸೇರಿಸಲಾಗಿದೆ?
ನೀವು ನೋಡ್ಬೋದು ಇಲ್ಲಿ ಸಂವಿಧಾನದ 97ನೇ ತಿದ್ದುಪಡಿಯಲ್ಲಿ ಏನಪ್ಪ ಅಂದ್ರೆ ಲೇಖನ 43B ಅಂತಕ್ಕಂಥದ್ದನ್ನ ಏನಂದ್ರೆ ಸೇರಿಸಿದ್ದಾರೆ. ಇದು ಯಾವುದ್ರಲ್ಲಿ ಸೇರಿಸಿದ್ದಾರೆ ಅಂತಂದ್ರೆ ಇದನ್ನ ರಾಜನಿರ್ದೇಶಕ ತತ್ವಗಳಲ್ಲಿ ಸೇರಿಸಿದ್ದಾರೆ. ಇದು 43B ಅಂತಕ್ಕಂಥದ್ದು ಸಂವಿಧಾನದ 97ನೇ ತಿದ್ದುಪಡಿಯ ಮೂಲಕ ಸೇರಿಸಿದ್ದಾರೆ. ಇದನ್ನು ಎಲ್ಲಿ ಸೇರಿಸಿದ್ದಾರೆ ಅಂದ್ರೆ ರಾಜನಿರ್ದೇಶಕ ತತ್ವಗಳಲ್ಲಿ ಇದನ್ನ ಸೇರಿಸಿದ್ದಾರೆ. ಇದು ಯಾವುದಕ್ಕೆ ಸಂಬಂಧಪಟ್ಟಂದ್ರೆ ಸಹಕಾರ ಸಂಘಗಳಿಗೆ ಇದೇನಂತಂದ್ರೆ ಸಂಬಂಧಪಟ್ಟಂತ ವಿಷಯ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅ ಕೆಮಿಕಲ್ ರಿಯಾಕ್ಷನ್? ಈ ಕೆಳಗಿನಗಳಲ್ಲಿ ಯಾವುದು ಕೆಮಿಕಲ್ ರಿಯಾಕ್ಷನ್ಗೆ ಏನಂದ್ರೆ ಉದಾಹರಣೆಯಾಗಿದೆ? ನೀವು ನೋಡಿರ್ಬೋದು ಯಾವ್ಯಾವ ಕೆಮಿಕಲ್ ರಿಯಾಕ್ಷನ್ ಅಂತ ಕರೀತಾರೆ. ಕಾಗದ ಸುಡುವುದಾಗಿರ್ಬೋದು, ಆಮೇಲೆ ಮತ್ತೆ ನೋಡ್ತಾ ಹೋಗೋಣ ಕೆಳಗಡೆ. ಏನ್ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಒಂದು ಅಥವಾ ಹೆಚ್ಚು ಪದಾರ್ಥಗಳು ಇತರ ಪದಾರ್ಥಗಳಿಗೆ ಪರಿವರ್ತನೆಯಾಗುವಾಗ ಅಂದ್ರೆ ಹೊಸ ಪದಾರ್ಥಗಳು ರೂಪುಗೊಳ್ಳುವಾಗ ಅದನ್ನು ರಾಸಾಯನಿಕ ಪ್ರಕ್ರಿಯೆ ಎನ್ನುತ್ತಾರೆ. ಅಂದ್ರೆ ಎರಡು ವಸ್ತುಗಳು ಏನಂತಂದ್ರೆ ಕೂಡಿ ಒಂದು ಮೂರನೇ ವಸ್ತು ಆತಂತಂದ್ರ ಅದು ಮತ್ತೆ ಹೊಳ್ಳಿ ನಾವ್ ಕನ್ವರ್ಟ್ ಮಾಡಿದಾಗ ಮೂಲ ವಸ್ತುಗೆ ಬದಲಾಗ್ಲೇ ಇಲ್ಲ ಅಂತಂದ್ರೆ ಅದನ್ನ ಏನಂತಂದ್ರೆ ಕೆಮಿಕಲ್ ರಿಯಾಕ್ಷನ್ ಅಂತ ಕರೀತಾರೆ. ಇನ್ನೊಂದು ರೀತಿಯಲ್ಲಿ ಕೆಳಗಡೆ ನೋಡ್ತಾ ಹೋಗೋಣ, ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾರೆ. ಯಾವ್ದಂತರ ಕಾಗದ ಸುಡುವುದು, ಇಲ್ಲಿ ಯಾವ ವಸ್ತುಗಳು ಭಾಗಿಯಾಗ್ತಾವು, ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಏನಾಗ್ತಂದ್ರೆ ಬೂದಿ, ಬಿಸಿಲು ಏನಾಗ್ತಂದ್ರೆ ಭಾಗವಾಗಿ ಏನಂದ್ರೆ ಬೂದಿ ಉತ್ಪಾದನೆ ಆಗ್ತತಿ. ಇದಕ್ಕೆ ಉದಾಹರಣೆಗಳು ಯಾವ್ಯಾವಪ್ಪ? ಕಬ್ಬಿನ ತುಕ್ಕು ಇಡುವುದು, ಹಾಲು ಮೊಸರು ಆಗುವುದು, ಮೊಟ್ಟೆ ಏನಂದ್ರೆ ಬೇಯಿಸುವುದು, ಈ ತರ ಏನಂತಂದ್ರೆ ಇವೆಲ್ಲವೂ ಇದಕ್ಕೆ ಉದಾಹರಣೆ ಆಗಿದೆ ಸ್ನೇಹಿತರೆ. ಇನ್ ನೆಕ್ಸ್ಟ್ ಏನಪ್ಪ ಪ್ರಶ್ನೆ ಅಂತಂದ್ರೆ ಇಲ್ಲಿ ಮುಂದಿನ ಪ್ರಶ್ನೆ ನೋಡೋದಾತಂದ್ರೆ ಈ ಕೆಳಗಿನಗಳಲ್ಲಿ ಯಾವುದು ಕಂಪ್ಯೂಟರ್ನ ಸಿಪಿಯುನ ಭಾಗವಲ್ಲ? ಇಲ್ಲಿ ಏನ್ ಕೇಳ್ತಾರ ಅಂತಂದ್ರೆ ಕಂಪ್ಯೂಟರ್ ಭಾಗವಲ್ಲ, ಕಂಪ್ಯೂಟರ್ನ ಏನ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇರ್ತದಲ್ಲ ಇದರ ಭಾಗವಲ್ಲ ಅಂತ ಕೇಳ್ತಾರೆ. ಈ ಕೆಳಗಿನಗಳಲ್ಲಿ ಈ ಮೂರನ್ನ ಬಿಟ್ಟು ಯಾವ ಇದ್ರು ಅವನ್ನ ಹಾಕ್ಬೇಕು. ಯಾಕಂದ್ರೆ ಸಿಪಿಯುನ ಪ್ರಮುಖವಾದಂತ ಭಾಗಗಳು ಯಾವ ಅಂತಂದ್ರೆ ಇಲ್ಲಿ ನೋಡ್ಬೋದು ಏನಂತಂದ್ರ ALU, CU ಮತ್ತೆ ರಿಜಿಸ್ಟರ್, ಈ ಮೂರು ಏನಂತಂದ್ರೆ ಸಿಪಿಯುನ ಭಾಗ ಇರ್ತಾವು. ಈ ಮೂರು ಬಿಟ್ಟು ಯಾವ್ದಾದ್ರು ನೀವು ಕೊಟ್ಟಿರ ಅಂತಂದ್ರೆ ಅದನ್ನ ನೀವೇನ್ ಮಾಡಬೇಕಂದ್ರೆ ಉತ್ತರವನ್ನ ಹಾಕ್ಬೋದು. ಇನ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ಕಂಡು ಬರುವ ಸಿದ್ಧಿಯಂತಹ ಆಕೃತಿ ಅಥವಾ ಅಲಂಕಾರಿಕ ಪ್ರವೇಶ ಗೋಪುರವನ್ನ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ. ಇಲ್ಲಿ ನೀವು ಉತ್ತರ ಏನಂತಾರೆ ವಿಮಾನ ಅಥವಾ ಕಲಶ ಅಂತಕ್ಕಂಥದ್ದು ಉತ್ತರ ಆಗ್ತದ ಸ್ನೇಹಿತರೆ. ಇಲ್ಲಿ ಇವರು ಅದೇ ರೀತಿಯ ಪ್ರಶ್ನೆಗಳನ್ನು ಕೆಳಗೆ ನೋಡ್ತಾ ಹೋಗೋಣ. ಏನಂದ್ರೆ ಇನ್ನೊಂದು ಕಂಪ್ಯೂಟರ್ ಮೇಲೆ ಪ್ರಶ್ನೆ ಬಿದ್ದಿದೆ. ಏನಂತಂದ್ರೆ ದ ಪ್ರೈಮರಿ ಪರ್ಚೇಸ್ ಆಫ್ ವರ್ಚುವಲ್ ಮೆಮರಿ ಅಂದ್ರೆ ವರ್ಚುವಲ್ ಮೆಮರಿನ ಉದ್ದೇಶ ಏನಂತ ಕೇಳ್ತಾರೆ. ಇಲ್ಲಿ ಪ್ರಾಥಮಿಕ ಉದ್ದೇಶ ಇಲ್ಲಿ ಏನಪ್ಪಾ ವಾಸ್ತವಿಕ ಸ್ಮೃತಿಯ ಪ್ರಾಥಮಿಕ ಉದ್ದೇಶ ಏನಂದ್ರೆ ಕಂಪ್ಯೂಟರ್ ಲಭ್ಯವಿರುವ ರ್ಯಾಮ್ ನ ಅದಕ್ಕಿಂತ ಹೆಚ್ಚಾದ ಮೆಮೊರಿಯನ್ನ ಸೃಷ್ಟಿ ಮಾಡುವಂತ ಅನುಭವವನ್ನ ನೀಡುವುದು ಇದರ ಉದ್ದೇಶ ಆಗಿರ್ತೈತಿ. ನಿಮ್ಗೆ ಒಂದು ಉದಾಹರಣೆ ಕೊಟ್ಟು ಹೇಳ್ಬೇಕಂತಂದ್ರೆ ಇಲ್ಲಿ ಕೆಳಗಡೆ ಹೇಳ್ತೀವಿ. ಇಲ್ಲಿ ಸ್ವಲ್ಪ ನಿಮ್ಗೊಂದು ಉದಾಹರಣೆ ಬರ್ದಿನಿ, ಇಲ್ಲಿ ನೋಡ್ಕೋತ ಹೋಗ್ರಿ. ಇಲ್ಲಿ ವರ್ಚುವಲ್ ಮೆಮರಿ ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ ಹಾರ್ಡ್ ಡಿಸ್ಕ್ ನ ಭಾಗವಾಗಿ ತಾತ್ಕಾಲಿಕವಾಗಿ ರ್ಯಾಮ್ ನಂತೆ ಉಪಯೋಗಿಸುವಂತ ತಂತ್ರಜ್ಞಾನ ಇದನ್ನ ಏನಂತಾರೆ ವರ್ಚುವಲ್ ಮೆಮರಿ ಅಂತ ಕರೀತಾರೆ. ಉದಾಹರಣೆಗೆ ನಿಮ್ಮ ಕಂಪ್ಯೂಟರ್ ನಲ್ಲಿ ಇಲ್ಲಿ ಕೊಡದಾರ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ನಿಮ್ಮ ಕಂಪ್ಯೂಟರ್ ನಲ್ಲಿ 4 GB ರ್ಯಾಮ್ ಇತ್ತಪ್ಪ, 6 GB ಮೇಲೂ ಇರುವ ಅಪ್ಲಿಕೇಶನ್ ನ ಓಪನ್ ಮಾಡಿದರೆ ಬಾಕಿ ಇರುವ ಇನ್ನು 2 GB ಅನ್ನ ಏನಂತಾರೆ ವರ್ಚುವಲ್ ಮೆಮರಿ ಮೂಲಕ ಮ್ಯಾನೇಜರ್ ಏನ್ ಮಾಡ್ತಾರೆ ಕಂಪ್ಯೂಟರ್ ಮಾತತಿ. ಇದಕ್ಕೆ ಏನಂತಾರೆ ವರ್ಚುವಲ್ ಮೆಮರಿ ಅಂತ ಕರೀತಾರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡ್ಬೋದು ಈಗ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರ ಪ್ರಸ್ತುತವಾಗಿ ಅಂದ್ರೆ ಪ್ರಸ್ತುತ 2024 ಕೇಳ್ತಾರೆ. ಇಲ್ಲಿ ನೋಡ್ಕೋ ಇಲ್ಲಿ 2024 ಅಂತ ಇದೆ. ಆಕ್ಚುಲಿ 2024 ಜಾರ್ಖಂಡ್ ನಲ್ಲಿ ಪ್ರಸ್ತುತ ಯಾವ ಪಕ್ಷ ಅಧಿಕಾರದಲ್ಲಿದೆ? ಅಂದ್ರೆ ಈಗ ಎಕ್ಸಾಮ್ ಇರೋದ್ರೆ 2025ರಲ್ಲಿ, ಆದ್ರೆ ಜಾರ್ಖಂಡ್ ನಲ್ಲಿ ಇಲೆಕ್ಷನ್ ಆಗಿದ್ದು 2024 ಆಗಿದೆ. ಅದರ ಪಕ್ಷನ ಇನ್ನ ಕಂಟಿನ್ಯೂ ಆಗಿದೆ. ಈಗ ಏನ್ ಕೇಳ್ತಾರೆ ಜಾರ್ಖಂಡ್ ನಲ್ಲಿ ಪ್ರಸ್ತುತ ಯಾವ ಪಕ್ಷ ಅಧಿಕಾರದಲ್ಲಿ ಅಂತ ಕೇಳ್ತಾರೆ. ಇಲ್ಲಿ ಅಂದ್ರೆ JMM ಪಕ್ಷ ಸದ್ಯದಲ್ಲಿ ಜಾರ್ಖಂಡ್ ನಲ್ಲಿ ಅಧಿಕಾರದಲ್ಲಿ ಐತಿ. ಅಲ್ಲಿ ಏನಪ್ಪಾ ಅಂತಂದ್ರ ಅಲ್ಲಿ ನೀವು ಯಾವಾಗ ಅಂತಂದ್ರೆ 2024 ಇಲೆಕ್ಷನ್ ನಡೆದಿತ್ತು. ಅಲ್ಲಿ ಏನಂದ್ರೆ JMM ಮೈತ್ರಿಕೂಟದ 81 ಸ್ಥಾನಗಳಲ್ಲಿ 56 ಸ್ಥಾನಗಳನ್ನು ಗೆದ್ದರೆ, ಬಿಜೆಪಿ ನೇತೃತ್ವದ NDA
24 ಸ್ಥಾನಗಳನ್ನ ಗೆದ್ದು 2ನೇ ಸ್ಥಾನದಲ್ಲಿ ಐತಂದ್ರೆ ಇಲ್ಲಿ 81 ಸ್ಥಾನಗಳನ್ನ ಲೀಡ್ ಇಟ್ಕೊಂಡು ಜೆಎಂಎಂ ಪಕ್ಷ ಏನಂತಂದ್ರೆ ಅಧಿಕಾರದಲ್ಲಿದೆ. ನೀವು ಯಾಕಪ್ಪ ಅಂತಂದ್ರೆ ನೀವು ಈಗ ಸದ್ಯದಲ್ಲಿ ನಡೆದಿರ್ತಕ್ಕಂಥ ಇಲೆಕ್ಷನ್ ಗಳು ಮತ್ತೆ ಪ್ರಮುಖವಾದಂತಹ ಸ್ಪೋರ್ಟ್ಸ್ ಗಳು ಇವೆಲ್ಲವನ್ನ ಏನಂದ್ರೆ ನೆನಪಿನಲ್ಲಿ ಇಟ್ಕೊಂಡು ಎಕ್ಸಾಮ್ ಹೋಗಿ. ಇನ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಭಾರತದಲ್ಲಿ ನಿರುದ್ಯೋಗ ದರ ಎಷ್ಟಿದೆ ಇಲ್ಲಿ ಅಂದ್ರೆ 2025ರಲ್ಲಿ ಬಿಡುಗಡೆಯಾದ ಮೊದಲ ತ್ರೈಮಾಸಿಕ ದತ್ತಾಂಶದ ಆಧಾರದ ಮೇಲೆ ಭಾರತದಲ್ಲಿ ಇತ್ತೀಚಿನ ಮಾಸಿಕ ನಿರುದ್ಯೋಗ ದರ ಎಷ್ಟೈತಂದ್ರ 5.1 ಆಗಿದೆ. ಇಲ್ಲಿ ಅಂದ್ರೆ ಭಾರತದಲ್ಲಿ ನಿರುದ್ಯೋಗ ದರ 2025 ಎಷ್ಟಂದ್ರೆ ಪ್ರೆಸೆಂಟ್ ಕೇಳ್ತಾರೆ ಎಲ್ಲರೂ, ಆಲ್ಮೋಸ್ಟ್ ಎಲ್ಲವೂ ರೀಸೆಂಟ್ 2024 2025 ಡಾಟಾವನ್ನ ಕೇಳ್ತಾ ಹೋಗಿದ್ದಾರೆ. ಭಾರತದಲ್ಲಿ ನಿರುದ್ಯೋಗ ದರ ಎಷ್ಟಂತ ಕೇಳ್ತಾರೆ, ನಿರುದ್ಯೋಗ ದರ ಎಷ್ಟೈತಂದ್ರ 5.1 ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನೇನಪ್ಪಾ ಅಂದ್ರೆ ಇನ್ ನೆಕ್ಸ್ಟ್ ಕ್ವಶನ್, ನವೆಂಬರ್ 2024ರಲ್ಲಿ ಡೈರಿ ಮಿಷನ್ ಅಡಿಯಲ್ಲಿ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಯಾವ ದಿನವನ್ನ ಆಚರಿಸಲಾಗುತ್ತದೆ ಅಂತ ಕೇಳ್ತಾರೆ. ಇಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್, ಪ್ರತಿ ವರ್ಷ ನವೆಂಬರ್ 26 ರಾಷ್ಟ್ರೀಯ ಹಾಲು ದಿನವನ್ನಾಗಿ ಆಚರಣೆ ಮಾಡುತ್ತದೆ. ಇನ್ನು ಇನ್ನೊಂದು ಏನ್ ನೆನ್ಪಿಟ್ಕೋಬೇಕಂದ್ರ ಪ್ರತಿ ತಿಂಗಳಿನ ಪ್ರತಿ ದಿನವನ್ನ ಯಾವ ದಿನವನ್ನಾಗಿ ಆಚರಣೆ ಮಾಡ್ತಾರ ಅಂತೇಳಿ ಒಂದು ಲಿಸ್ಟ್ ಅನ್ನ ಮಾಡ್ಕೊಂಡು ಪ್ರತಿ ತಿಂಗಳ ದಿನಗಳನ್ನ ಏನ್ ಮಾಡಿದ್ರೆ ನೀವು ಒಂದು ಲಿಸ್ಟ್ ಮಾಡ್ಕೊಂಡು ಎಕ್ಸಾಮ್ ಹೋಗ್ಬೇಕು. ಯಾಕಂದ್ರೆ ದಿನಗಳ ಮೇಲೆ ಪ್ರಶ್ನೆಗಳು ಬೀಳ್ತಾ ಇದಾವೆ. ಇನ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಲಿಂಗ ಅಸಮಾನತೆಯ ಸೂಚ್ಯಂಕದಲ್ಲಿ 2025ರಲ್ಲಿ ಭಾರತದ ಸ್ಥಾನ ಎಷ್ಟು? ಭಾರತದ ಅಂದ್ರೆ ಸಮಾನತೆಯಲ್ಲಿ ಅಸಮಾನತೆಯಲ್ಲಿ ಅಂತ ಕೇಳಿದ್ದಾರೆ. ಅಸಮಾನತೆಯಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳ್ತಾರೆ. ಇದಕ್ಕೆ ಉತ್ತರ ನೋಡ್ತಾ ಹೋಗೋಣ. ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ UNDP ಬಿಡುಗಡೆ ಮಾಡಿದ ಮಾನವ ಅಭಿವೃದ್ಧಿ ಏನಂದ್ರೆ 2025 ಪ್ರಕಾರ ಭಾರತದ ಲಿಂಗ ಅಸಮಾನತೆ ಸೂಚ್ಯಂಕದಲ್ಲಿ ಎಷ್ಟನೇ ಸ್ಥಾನದಲ್ಲಿ ಐತಂದ್ರ 102ನೇ ಸ್ಥಾನದಲ್ಲಿದೆ. ಇದು ನೆನಪಿಟ್ಕೋಬೇಕು, 102 102ನೇ ಸ್ಥಾನದಲ್ಲಿ ಭಾರತ ಇದೆ. ಇನ್ನು 2025 ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆಯ ಸೂಚ್ಯಂಕದಲ್ಲಿ CCPI ನಲ್ಲಿ ಎಷ್ಟು ದೇಶಗಳನ್ನ ಸೇರಿಸಲಾಗಿದೆ? 63 ಅಂತಕ್ಕಂಥದ್ದು ಉತ್ತರ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರ ಸಂವಿಧಾನ ಮೇಲೆ ಪ್ರಶ್ನೆಗಳು ಬೀಳ್ತಾ ನಿಮ್ಗೆ ಗೊತ್ತಿದೆ. ಸಂವಿಧಾನವನ್ನು ಸಹ ನೋಡ್ಕೊಳ್ತಾ ಹೋಗಿ, ಯಾಕಂದ್ರೆ ಇದೊಂದ ಶಿಫ್ಟ್ ಅಲ್ಲ, ನೀವು ನೆಕ್ಸ್ಟ್ ಶಿಫ್ಟ್ ಗಳಲ್ಲೂ ಸಂವಿಧಾನಗಳ ಮೇಲೆ ಪ್ರಶ್ನೆ ಬಿದ್ದಾವೆ. 32ನೇ ವಿಧಿ ಏನನ್ನ ಹೇಳ್ತದೆ ಇಲ್ಲಿ ಕೇಳಿದಾರೆ. ಯಾವ ವಿಧಿಯನ್ನ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಅಂತ ಕರೆದ್ರು, ಅದರ ಉದ್ದೇಶ ಏನು, ಅದರ ಏನ್ ಹೇಳ್ತೈತೆ ಅಂತ ಕೇಳಿದ್ದಾರೆ. ಇಲ್ಲಿ ಏನ್ ಹೇಳ್ತಪ್ಪ ಅಂತಂದ್ರ 32ನೇ ವಿಧಿಯು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮೂಲಭೂತ ಹಕ್ಕುಗಳನ್ನ ಜಾರಿಗೊಳಿಸಲು ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸುವ ಹಕ್ಕನ್ನ ಏನಂದ್ರ ಹೊಂದಿದೆ. ಯಾವಾಗ ನಿಮ್ಮ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಕ್ಕವತ್ ನಿಮ್ಗೆ ಗೊತ್ತಾಗ್ತದಲ್ಲ, ಅವಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನಲ್ಲಿ ನೀವ್ ಏನ್ ಮಾಡ್ಬೋದು ಅಂತಂದ್ರ ನಿಮ್ಮ ಮೂಲಭೂತ ಹಕ್ಕನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ರಿಟ್ ಅರ್ಜಿಯನ್ನ ಸಲ್ಲಿಸುವಂತ ಅಧಿಕಾರವನ್ನ 32ನೇ ವಿಧಿ ಕೊಡ್ತದೆ ಸ್ನೇಹಿತರೆ. ಇನ್ ನೆಕ್ಸ್ಟ್ ಕ್ವಶನ್ ಸಬರ್ಮತಿ ನದಿ ಎಲ್ಲಿ ಹುಟ್ಟುತ್ತದೆ? ಈ ನದಿಗಳ ಉಗಮ ಸ್ಥಾನ, ಅವು ಹರಿಯುವಂತ ರಾಜ್ಯಗಳು, ಮತ್ತೆ ಒಟ್ಟಾರೆಯಾದಂತ ಉದ್ದ, ಮತ್ತೆ ಅವುಗಳ ಉಪನದಿಗಳು ಎಲ್ಲಿ ಸೇರ್ತಾವ, ಯಾವ ಸಮುದ್ರವನ್ನ ಸೇರ್ತಾವ, ಇವೆಲ್ಲವನ್ನ ಸ್ವಲ್ಪ ಕಣ್ಣಾಡಿಸ್ಕೊಡ್ರಿ, ಯಾಕಂದ್ರೆ ಅವು ಸಹ ಇಂಪಾರ್ಟೆಂಟ್ ಆಗಿರ್ತಾವ. ಇಲ್ಲಿ ಏನಪ್ಪಾ ಅಂದ್ರೆ ಪ್ರಶ್ನೆ, ಸಬರ್ಮತಿ ನದಿ ಎಲ್ಲಿ ಹುಡ್ತೈತಿ? ಇದು ರಾಜಸ್ಥಾನದ ಉದಯಪುರ ಜಿಲ್ಲೆಯ ತೇಪೂರ್ ಗ್ರಾಮದ ಬಳಿಯ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಹುಟ್ಟುತ್ತದೆ ಅಂತಕ್ಕಂಥದ್ದು ಇದರ ಉತ್ತರ ಸ್ನೇಹಿತರೆ. ಇನ್ನ ಜೂನ್ 5ನೇ ತಾರೀಕು ನಡೆದಿರ್ತಕ್ಕಂಥ 2ನೇ ಶಿಫ್ಟ್ ನ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತಾ ಹೋಗೋಣ. ಅಂದ್ರೆ ಒಂದೇ ವಿಡಿಯೋದಲ್ಲಿ ನಿಮಗೆ ಇವತ್ತಿನ 3 ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ಏನಂತಂದ್ರೆ ಒಂದು ಅನಲೈಸ್ ಮಾಡಿ ಕೊಡ್ತೀನಿ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನ್ಯಾಯಮೂರ್ತಿ ಭೂಷಣ್ ರಾಮಕೃಷ್ಣ ಗವಾಯ್ ಅವರು ಎಷ್ಟನೇ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾರೆ? ಅಂದ್ರೆ ಇವ್ರು ಏನಂದ್ರೆ ಮೇ 14 2025ರಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ನ 52ನೇ ನ್ಯಾಯಾಧೀಶರಾಗಿ ಏನ್ ಮಾಡ್ತಾರ ಆಯ್ಕೆ ಆಕಾರು. ಎಷ್ಟನೇದಂತ ಇವ್ರು ಕೇಳಿದ್ದಾರೆ. ಇವರು ಭಾರತದ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಯಾಗಿದ್ದಾರೆ. ಇವರ ಅಧಿಕಾರಾವಧಿ ಎಲ್ಲಿವರೆಗೆ ಇರ್ತೈತೆ? ನವೆಂಬರ್ 23 2025 ಇವರ ಅಧಿಕಾರಾವಧಿ ಇರ್ತೈತೆ. ಹಾಗಾದ್ರೆ ಇವ್ರಕ್ಕಿಂತ ಮುಂಚೆ ಯಾರಿದ್ರಪ್ಪ ಅಂದ್ರೆ 51ನೇದವ್ರು ಯಾರಿದ್ರಂದ್ರ ಸಂಜಯ್ ಖನ್ನಾ ಅವರು 51ನೇ ನ್ಯಾಯಮೂರ್ತಿ ಆಗಿದ್ರು. ಇವರ ಅಧಿಕಾರಾವಧಿ 11/11/2024ರಿಂದ 13/5/2025 ಇತ್ತು. ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ಒಣಮಣ್ಣು ಯಾವುದರಿಂದ ಉಂಟಾಗುತ್ತದೆ? ಒಣಮಣ್ಣು ಯಾಕೆ ಉಂಟಾಕೈತೆ ಅಂತ ಕೇಳ್ತಾರೆ. ಅದರ ಉತ್ತರ ಇಲ್ಲಿ ನೋಡ್ತಾ ಹೋಗ್ರಿ ಬನ್ನಿ ಕೆಳಗಡೆ. ಇಲ್ಲಿ ನೋಡ್ಬೋದು ನೀವು, ಮಣ್ಣಿನ ರಂಧ್ರಗಳು ಮತ್ತು ಖಾಲಿ ಜಾಗಗಳಲ್ಲಿ ನೀರಿನ ಲಭ್ಯತೆಯ ಕೊರತೆಯಿಂದಾಗಿ ಒಣಮಣ್ಣು ಉಂಟಾಗುತ್ತದೆ. ಇದಕ್ಕೆ ಹಲವಾರು ಅಂಶಗಳಿಂದ ಉಂಟಾಗಬಹುದು. ಅವು ಏನಪ್ಪಾ ಅಂತಂದ್ರ ಕಡಿಮೆ ಮಳೆ ಆಗ್ಬೋದು,
ಅಥವಾ ಹೆಚ್ಚಿನ ಆವಿ ಆಗುವಿಕೆ, ಹೆಚ್ಚಿನ ಬಾಷ್ಪೀಕರಣ, ಇದರ ಜೊತೆಗೆ ಉಪ್ಪಿನ ಸಾಂದ್ರತೆ ಅಥವಾ ಕಳಪೆ ಗಾಳಿ ಸಹ ಇದ್ರೂ ಇದ್ರ ಒಣಮಣ್ಣು ಉಂಟಾಕೈತೆ ಅಂತ ಹೇಳ್ಬೋದು. ಹಿಂಗಾದ್ರೆ ನೆಕ್ಸ್ಟ್ ಕ್ವಶನ್ ಅಂದ್ರೆ ಕೆಳಗಿನಗಳಲ್ಲಿ ಯಾವುದು ಬಂಗಾಳ ಕೊಲ್ಲಿಗೆ ಹರಿಯುವ ಗಂಗಾ ನದಿಯ ಉಪನದಿ ಅಲ್ಲ? ಈ ಪ್ರಶ್ನೆಯನ್ನ ಸ್ವಲ್ಪ ಉತ್ತರ ಮಾಡ್ಕೊಡ್ರಿ, ಯಾಕಂದ್ರೆ ಇದ ಫಸ್ಟ್ ಪೇಪರ್ದಾಗ ಇನ್ನೊಂದು ಕ್ವಶನ್ ಬರ್ತೈತಿ ಇದ್ರ ಮೇಲೆ. ಕೆಳಗಿನಗಳಲ್ಲಿ ಯಾವುದು ಬಂಗಾಳ ಕೊಲ್ಲಿಗೆ ಹರಿಯುವ ಗಂಗಾ ನದಿಯ ಉಪನದಿ ಅಲ್ಲ ಅಂತ ಕೇಳ್ತಾರೆ. ಕೋಶಿ, ಗಂಡಕ, ಗಗರ ಮತ್ತು ಮಹಾನದಿ. ಇವು ಮೂರು ಏನಂತಂದ್ರ ಗಂಗಾ ನದಿಯ ಉಪನದಿಗಳು. ಮಹಾನದಿ ಅನ್ನೋದು ಗಂಗಾ ನದಿಯ ಉಪನದಿ ಅಲ್ಲ, ಇದೊಂದು ಸ್ವತಃ ಒಂದು ನದಿಯಾಗಿದೆ. ಇದು ಆದ್ದರಿಂದ ಇದು ಒಂದು ಗಂಗಾ ನದಿಯ ಉಪನದಿ ಅಲ್ಲ ಅಂತ ಹೇಳಿ ಉತ್ತರವನ್ನ ಕೊಡಬಹುದು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇಲ್ಲೋಡಿ ನೀವು 1555ರಲ್ಲಿ ಶೇರ್ ಶಾ ಸೂರಿಯನ್ನು ಸೋಲಿಸಿದ ಮೂಲಕ ಅಫ್ಘಾನ್ ಸಾಮ್ರಾಜ್ಯವನ್ನ ಕೊನೆಗೊಳಿಸಿದವರು ಯಾರು? ಉತ್ತರ ಹುಮಾಯೂನ್ ಅಂತ ಬರ್ತದೆ. ನೆಕ್ಸ್ಟ್ ಕ್ವಶನ್, ಈಸ್ಟ್ ಇಂಡಿಯಾ ಕಂಪನಿ ಆಡಳಿತವನ್ನು ನಿಯಂತ್ರಿಸಲು ಬ್ರಿಟಿಷ್ ಸಂಸತ್ತು ಯಾವ ಕಾಯ್ದೆಯನ್ನ ಅಂಗೀಕರಿಸಿತು? ನಿಯಂತ್ರಕ ಕಾಯ್ದೆ, ರೆಗ್ಯುಲೇಟಿಂಗ್ ಆಕ್ಟ್ 1773ರ ಒಂದು ಕಾಯ್ದೆಯನ್ನ ಅಂಗೀಕರಿಸಿತು. ಇದರ ಉದ್ದೇಶ ಏನಪ್ಪಾ ಅಂತಂದ್ರ ಕಾರ್ಯಗಳ ಮೇಲೆ ಬ್ರಿಟಿಷ್ ನಿಯಂತ್ರಣವನ್ನ ಹೆಚ್ಚಿಸುವುದು ಇದರ ಉದ್ದೇಶ ಆಗಿತ್ತು. ಇನ್ನೊಂದು ಏನ್ ಕೇಳ್ತಾರ ಅಂತಂದ್ರೆ 6ನೇ ಪ್ರಶ್ನೆ, ಸಂವಿಧಾನದ 106ನೇ ಸಾಂವಿಧಾನಿಕ ತಿದ್ದುಪಡಿಯ ಕಾಯ್ದೆ 2023ರ ಅಡಿಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಎಷ್ಟು % ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ. 33% ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಇನ್ನೊಂದು ಏನ್ ಹೆಸರಿಂದ ಕರೀತಾರೆ, ನಾರಿ ಶಕ್ತಿ ವಂದನಾ ಕಾಯ್ದೆ ಅಂತಾನು ಸಹ ಇದನ್ನ ಏನ್ ಮಾಡ್ತಾರಂದ್ರ ಕರೀತಾರೆ ಸ್ನೇಹಿತರೆ. ಈ ಸಂವಿಧಾನದ ತಿದ್ದುಪಡಿಗಳನ್ನ ಜಾಸ್ತಿ ನೋಡ್ಕೊಡ್ರಿ, ಯಾಕಂದ್ರೆ ಜಾಸ್ತಿ ಪ್ರಶ್ನೆಗಳು ಸಂವಿಧಾನ ತಿದ್ದುಪಡಿ ಮೇಲೆ ಬೀಳ್ತಾ ಇದ್ದಾವೆ. ಯಾಕಂದ್ರೆ ಸಂವಿಧಾನ ಮೇಲೆ ಜಾಸ್ತಿ ಪ್ರಶ್ನೆಗಳು ಬೀಳ್ತವೆ. ಸಂವಿಧಾನವನ್ನ ಜಾಸ್ತಿ ಸರಿಯಾಗಿ ಓದ್ಕೊಂಡು ಹೋಗಿ. ನೆಕ್ಸ್ಟ್, ಅವಾಗಲೇ ನೀವು ನೋಡಿದ್ರಿ ಏನಂದ್ರೆ ಮಹಾನದಿ ಮೇಲೆ ಪ್ರಶ್ನೆ ಬಿದ್ದಿತ್ತು. ಇನ್ನೊಂದು ಮಹಾನದಿ ಮೇಲೆ ಪ್ರಶ್ನೆ ಇದೆ ಅಂದ್ರೆ ಮಹಾನದಿಯ ಒಟ್ಟು ಉದ್ದ ಎಷ್ಟು ಕೇಳಿದ್ದಾರೆ. ಒಟ್ಟು ಉದ್ದ 900 ಕಿಲೋಮೀಟರ್ ಅಥವಾ 560 ಮೈಲಿ ಅಂತ ಕರಿಬಹುದು. ಇದು ಎಲ್ಲಿ ಹುಡ್ತಪ್ಪ ಅಂದ್ರ ಛತ್ತೀಸ್ಗಢದ ಈ ನದಿ ಛತ್ತೀಸ್ಗಢದ ಸಿವಾ ಪರ್ವತದಲ್ಲಿ ಹುಟ್ಟುತ್ತದೆ. ಛತ್ತೀಸ್ಗಢ, ಮಧ್ಯಪ್ರದೇಶ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಹರಿಯುತ್ತದೆ. ಸಿಂಧು ನದಿಯ ಮೂಲ ಯಾವುದು? ಸಿಂಧು ನದಿ ಎಲ್ಲಿ ಹುಡ್ತೈತೆ ಅಂತ ಕೇಳಿದ್ದಾರೆ. ನೋಡ್ತಾ ಹೋಗೋಣ, ಒಂದೇ ನಿಮಿಷ. ಇಲ್ಲಿ ನೋಡ್ಬೋದು, ಸಿಂಧೂ ನದಿಯ ಮೂಲ ಏನಂದ್ರೆ ಟಿಬೆಟ್ ನ ಮಾನಸ ಸರೋವರ. ಎಲ್ಲರಿಗೂ ಗೊತ್ತಿರುವ ಹಾಗೆ ಟಿಬೆಟ್ ನ ಮಾನಸ ಸರೋವರ. ಉತ್ತರ ಇಳಿಜಾರಗಳಲ್ಲಿ ಟಿಬೆಟ್ ಅನ್ನು ಇದನ್ನ ಸಿಂಗಿ ಕಂಬನ್ ಅಥವಾ ಸಿಂಹದ ಬಾಯಿ ಅಂತ ಕರೀತಾರೆ. ಅಂದ್ರೆ ಇದರ ಅಂದ್ರೆ ಒಟ್ಟು ಏನಂತಾರೆ, ಸಿಂಧೂ ನದಿಯ ಉಗಮ ಸ್ಥಾನ ಅಂದ್ರೆ ಮಾನಸ ಸರೋವರ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಮಾರ್ಚ್ 2025ರಲ್ಲಿ ಭಾರತದ ಒಲಿಂಪಿಕ್ ಸಿದ್ಧತೆಗಳ ಕುರಿತು ಕೇಂದ್ರ ಕ್ರೀಡಾ ಸಚಿವ ಮುನ್ಸುಖ್ ಮಾಂಡವೀಯ ಅವರು ಆಯೋಜಿಸಿದ 2 ದಿನಗಳ ಚಿಂತನ ಶಿಬಿರ ಎಲ್ಲಿತ್ತು? ಉತ್ತರ ಹೈದರಾಬಾದ್ ನಲ್ಲಿತ್ತು. ಇನ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಕಂಪ್ಯೂಟರ್ ನಲ್ಲಿ ಸಿಪಿಯು ನ ಮುಖ್ಯ ಕಾರ್ಯ ಏನು? ಅಂದ್ರೆ ನೀವೇನ ಇದೇ ಒಂದು ಪ್ರಶ್ನೆ ಬಿದ್ದಿತ್ತಲ್ಲ, ಏನಪ್ಪಾ ಅಂತಂದ್ರೆ 1ನೇ ಶಿಫ್ಟ್ ಅಲ್ಲಿ ಸಿಪಿಯು ಮೇಲೆ ಜಾಸ್ತಿ ಪ್ರಶ್ನೆ ಕೇಳ್ತಾ ಇದಾರೆ. ಸಿಪಿಯು ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೊಂಡು ಎಕ್ಸಾಮ್ಗೆ ಹೋಗಿ. ಇಲ್ಲಿ ಏನಂದ್ರ ಸಿಪಿಯು ನ ಮುಖ್ಯ ಕಾರ್ಯ ಅಂತ ಏನಂತ ಕೇಳ್ತಾರೆ. ಸಿಪಿಯು ನ ಮುಖ್ಯ ಕಾರ್ಯ ಏನಪ್ಪಾ ಕಂಪ್ಯೂಟರ್ ನಲ್ಲಿ ಅಂದ್ರೆ ಇದನ್ನ ಕೇಂದ್ರ ಸಂಸ್ಕರಣಾ ಘಟಕ ಅಂತ ಕರೀತಾರಪ್ಪ. ಇದ್ರ ಉದ್ದೇಶ ಏನಂದ್ರ ಮುಖ್ಯ ಕಾರ್ಯ ಸೂಚನೆಗಳನ್ನ ಕಾರ್ಯಗೊಳಿಸುವುದು ಅಥವಾ ಡಾಟಾವನ್ನ ಪ್ರಕ್ರಿಯೆಗೊಳಿಸುವುದು, ಮತ್ತ ಕಂಪ್ಯೂಟರ್ ಕೊಟ್ಟಂತ ಲೆಕ್ಕಾಚಾರಗಳನ್ನ ನಿರ್ವಹಿಸುವುದು. ಇದ್ರ ಕಂಪ್ಯೂಟರ್ ನ ಮೆದುಳು ಅಂತ ಸಹ ಇದನ್ನ ಕರೀತಾರೆ ಸ್ನೇಹಿತರೆ. ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಓದ್ಕೊಂಡು ಹೋಗಿ. ಇನ್ನೊಂದ್ರೆ ಭಾರತ ಮತ್ತು ಚೀನಾ ನಡುವಿನ ಪ್ರಯಾಣಿಕ ವಿಮಾನಗಳನ್ನ ಯಾವ ವರ್ಷದಲ್ಲಿ ಸ್ಥಗಿತಗೊಳಿಸಲಾಗಿತ್ತು? ಯಾವಾಗಂದ್ರೆ 2020 ಜೂನ್ ಅಲ್ಲಿ ಸ್ಥಗಿತಗೊಳ್ಳುತ್ತೆ. ಯಾಕಪ್ಪಾ ಅಂತಂದ್ರೆ ಲಡಾಖ್ ಗಲ್ವಾನ ಕಣೆಯಲ್ಲಿ ನಡೆದ ಮಾರಕ ಘರ್ಷಣೆ ನಂತರ ಚೀನಾ ಮತ್ತು ಭಾರತದ ನಡುವಿನ ಪ್ರಯಾಣಿಕ ವಿಮಾನಗಳನ್ನ ಏನ್ ಮಾಡಿದ್ರೆ ರದ್ದುಗೊಳಿಸಲಾಗಿತ್ತು. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇಲ್ಲಿ ಏನಪ್ಪಾ ಅಂತಂದ್ರ ಬಿಹಾರ್ ರಾಜ್ಯದ ಪ್ರೇಮಿಗಳು ಯಾವ ನೃತ್ಯವನ್ನ ಪ್ರಸ್ತುತ ಅಂದ್ರೆ ಬಿಹಾರ್ ರಾಜ್ಯದಲ್ಲಿ ಯಾವ ನೃತ್ಯವು ಜಾಸ್ತಿ ಫೇಮಸ್ ಇದೆ ಅಂತ ಕೇಳ್ತಾರೆ. ಜಟಿನ್ ಅಂತಕ್ಕಂತ ನೃತ್ಯವು ಬಿಹಾರದ ಒಂದು ಜನಪ್ರಿಯ ನೃತ್ಯ ಆಗಿದೆ. ಇದನ್ನ ಪ್ರೇಮಿಗಳು ಜಾಸ್ತಿಯಾಗಿ ನೃತ್ಯ ಮಾಡೋದ್ರ ಮೂಲಕ ಸಂತೋಷವನ್ನ ಪಡ್ತಾರೆ. ನೆಕ್ಸ್ಟ್ ಕ್ವಶನ್ ಗ್ರಾಮೀಣ ಜನಸಂಖ್ಯೆಯ
ಅವರು ಎಷ್ಟು ಜನರು ಕೃಷಿಯನ್ನ ಅವಲಂಬಿಸಿದ್ದಾರೆ ಅಂತ ಕೇಳ್ತಾರೆ. ಭಾರತದ ಗ್ರಾಮೀಣ ಜನಸಂಖ್ಯೆ ಎಷ್ಟು ಕೃಷಿಯನ್ನ ಅವಲಂಬಿಸಿದ್ದಾರೆ ಅಂತ ಕೇಳ್ತಾರೆ. ಇದು ಒಂದು 2021ನೇ ದತ್ತಾಂಶದ ಪ್ರಕಾರ ಭಾರತ ದೇಶದ 65% ಜನರು ಏನಂತಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸವಾಗ್ತಾರೆ. ಅವರು ತಮ್ಮ ಜೀವನೋಪಾಯಕ್ಕಾಗಿ 47% ಏನಂದ್ರೆ ಕೃಷಿಯನ್ನೇ ಅವಲಂಬಿಸಿ ಜೀವನವನ್ನ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಇದು ಯಾವ ಒಂದು ಮೂಲದಾಗ ಹೇಳಿದಂದ್ರೆ 2021ರ ದತ್ತಾಂಶದ ಆಧಾರದ ಮೇಲೆ. ಇನ್ನೇನಪ್ಪಾ ಅಂತಂದ್ರೆ ಕಂಪ್ಯೂಟರ್ನ ಫಂಕ್ಷನ್ ಟು ಕೀ ಏನ ಉಪಯೋಗ, ಇದರ ಉಪಯೋಗ ಏನಂದ್ರೆ ಇದೇನಂತಂದ್ರೆ ಆಲ್ಟ್ ಮತ್ತು ಪ್ಲಸ್ F2 ಒತ್ತುವುದರಿಂದ ಏನಾಗ್ತದೆ, ಸೇವ್ ಆಸ್ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಬಜೆಟ್ ಅನ್ನ ಎಷ್ಟು ಶೇಕಡಾವಾರು ಕಡಿಮೆ ಮಾಡಲಾಗಿದೆ ಅಂದ್ರೆ 2023-24 ಹೋಲಿಸಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಹೋದ ಸಲ ಕೊಟ್ಟದಕ್ಕಿಂತ ಈ ಸಲ ಎಷ್ಟು ಕಡಿಮೆ ಕೊಡದಾರ ಅಂತ ಕೇಳಿದಾರೆ. ಇಲ್ಲಿ 21% ಈ ಸಲ ಕಡಿಮೆ ಮಾಡಿ ಏನಂತಂದ್ರೆ ಕೊಟ್ಟಿದ್ದಾರೆ. ನೀವು ಉತ್ತರ ಇಲ್ಲಿ ಏನಂದ್ರೆ ಡಿಟೇಲ್ ಅನ್ನ ಓದ್ಕೋರಿ, ಯಾಕಂದ್ರೆ ಜಾಸ್ತಿ ಸಮಯ ಹಿಡಿತೈತಿ. ಅದಕ್ಕಾಗಿ ಒಂದೇ ವಿಡಿಯೋದಲ್ಲಿ ನಿಮ್ಗೆ 3 ಏನಂದ್ರೆ ಸೆಷನ್ ಗಳನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀರಿ ಸ್ನೇಹಿತರೆ. ಜಸ್ಟ್ ಕ್ವಶನ್ ಅಂಡ್ ಆನ್ಸರ್ ಕೊಡ್ತಾ ಹೋಗ್ತೀನಿ, ಎಕ್ಸ್ಪ್ಲೇಷನ್ ಇರ್ತದೆ. ಸ್ವಲ್ಪ ನೀವೇನಂತಾರೆ ಅದ್ರ ಬಗ್ಗೆ ಕಣ್ಣಾಡಿಸ್ತಾ ಹೋಗಿ. ಜಲ್ ಜೀವನ್ ಯೋಜನೆಯಿಂದ ಗ್ರಾಮೀಣ ವ್ಯಾಪ್ತಿ ಎಷ್ಟು ಶೇಕಡಾವಾರು ಸಾಧನೆಯನ್ನ ಸಾಧಿಸಲಾಗಿದೆ ಅಂತ ಕೇಳ್ತಾರೆ. ಇದೇನಪ್ಪಾ ಅಂತಂದ್ರೆ ಫೆಬ್ರವರಿ 1, 2025 ಹೊತ್ತಿಗೆ ಜಲ ಮಿಷನ್ JMM 12.2 ಕೋಟಿ ಹೆಚ್ಚುವರಿ ಗ್ರಾಮೀಣ ಮನೆಗಳಿಗೆ ನಲ್ಲಿ ನೀರಿನ ಸಂಪರ್ಕ ಒದಗಿಸಿದೆ. ಒಟ್ಟು ವ್ಯಾಪ್ತಿಯಲ್ಲಿ 15.44 ಮನೆಗಳಿಗೆ ತಲುಪಿಸಿದ್ದು. ಭಾರತದ ಎಲ್ಲಾ ಗ್ರಾಮೀಣ ಮನೆಗಳಲ್ಲಿ 79.74% ಆಗಿದೆ ಅಂತ ಹೇಳ್ತಾರೆ. ಇನ್ನೇನ್ ನೆಕ್ಸ್ಟ್ 17 ಕ್ವಶನ್, ಬಿದ್ರಾ ಕದನದ ಸಮಯದಲ್ಲಿ ಮೊಘಲ್ ಚಕ್ರವರ್ತಿ ಯಾರು? ಏನಪ್ಪಾ ಅಂದ್ರೆ ಬಿದ್ರಾ ಅಂತಕ್ಕಂಥ ಕದನ ನಡೆದಾಗ ಅವಾಗ ಮೊಘಲ ಚಕ್ರವರ್ತಿ ಯಾರಾಗಿದ್ರಂತ ಕೇಳ್ತಾರೆ ಪ್ರಶ್ನೆಯಲ್ಲಿ. ಇದರ ಉತ್ತರವನ್ನ ನೋಡೋಣ. ಉತ್ತರ ಏನಪ್ಪಾ ಅಂತಂದ್ರ ಅಲಂಗೀರ್. ಇಲ್ಲಿ ಅಂತಂದ್ರೆ ಉತ್ತರ ಏನಂತಂದ್ರೆ ಅಲಂಗೀರ್ ಬರ್ತದೆ. ಬಿದ್ರಾ ಕದನ ಕ್ರಿಸ್ತ ಶಕ 1759 ನವೆಂಬರ್ ನಡೆದೈತಿ. ಈ ಯುದ್ಧವು ಬ್ರಿಟಿಷ್ ಮತ್ತು ಡಚ್ಚರ ಮಧ್ಯೆ ನಡೆದೈತಿ. ಇದರಲ್ಲಿ ಡಚ್ಚರನ್ನ ಬ್ರಿಟಿಷರು ಸೋಲಿಸಿ ತಮ್ಮ ಪ್ರಾಬಲ್ಯವನ್ನ ಮೆರಿತಾರೆ. ಇದು ಯಾವಾಗ ಆತಂದ್ರ 1759 ಲೆಕ್ಕತಿ. ಅವಾಗ ಇದ್ದಂತ ದೊರೆ ಯಾರಪ್ಪ ಅಂತಂದ್ರ ಚಕ್ರವರ್ತಿ 2ನೇ ಅಲಂಗೀರ್. ಜೂನ್ 5ನೇ ತಾರೀಕು 3ನೇ ಶಿಫ್ಟ್ ನಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ಅನಲೈಸ್ ಮಾಡೋಣ ಸ್ನೇಹಿತರೆ. ಯಾವ ರೀತಿಯ ಪ್ರಶ್ನೆ ಪತ್ರಿಕೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಕ್ವಿಕ್ ಆಗಿ. ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರ ಹಿಂದ್ ಸ್ವರಾಜ್ ಪುಸ್ತಕವನ್ನ ಯಾರು ಬರೆದ್ರು? ನಿಮ್ಗೆಲ್ಲಾರು ಗೊತ್ತಿರುವಾಗ ಗಾಂಧೀಜಿ ಅವರು ಈ ಪುಸ್ತಕವನ್ನ ಬರೀತಾರೆ. ಇನ್ನು ಅದೇ ರೀತಿ ಪ್ರಶ್ನೆಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕುಚಿಪುಡಿ ಯಾವ ರಾಜ್ಯದ ಏನಂದ್ರೆ ಪ್ರಸಿದ್ಧವಾದ ನೃತ್ಯ? ಆಂಧ್ರ ಪ್ರದೇಶ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಒಂದೇ ನಿಮಿಷ, ಸ್ವಲ್ಪ ಮ್ಯಾಥ್ ತಗೊಂಡ್ಬಿಡ್ತೇನೆ. ಕುಚಿಪುಡಿ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯ ಅಂತ ಕರೀತಾರೆ? ಆಂಧ್ರ ಪ್ರದೇಶ ಅಂತ ಬಂದಿದೆ. ಇನ್ನ ಅದನ್ನ ನೆಕ್ಸ್ಟ್ ಅಂತಂದ್ರೆ ವಿಧಿ 72ರಲ್ಲಿ ಏನಿದೆ? ವಿಧಿ 72 ಏನನ್ನ ಹೇಳ್ತೈತೆ ಅಂತ ಕೇಳಿದ್ದಾರೆ. 72ನೇ ವಿಧಿ ಏನನ್ನ ಹೇಳ್ತೈತೆ? 72ನೇ ವಿಧಿಯು ಭಾರತದ ರಾಷ್ಟ್ರಪತಿಗೆ ಕ್ಷಮಾದಾನ ಮತ್ತು ಪರಿವರ್ತನಾ ಅಥವಾ ಶಿಕ್ಷೆಯನ್ನ ಅಮಾನತುಗೊಳಿಸುವ ಅಧಿಕಾರವನ್ನ ನೀಡ್ತೈತಿ. ಯಾರಪ್ಪ? ರಾಷ್ಟ್ರಪತಿಗೆ ಏನ್ ಹೇಳ್ತೈತೆ ಅಂದ್ರೆ ರಾಷ್ಟ್ರಪತಿಗೆ ಕ್ಷಮಾದಾನವನ್ನ ನೀಡುವಂತ ಅಧಿಕಾರದ ಬಗ್ಗೆ 72ನೇ ವಿಧಿ ಹೇಳ್ತೈತಿ. ಇನ್ನು ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ರಾಜಸ್ಥಾನ್. ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ರಾಜಸ್ಥಾನದಲ್ಲಿದೆ. ನೆಕ್ಸ್ಟ್ ಕ್ವಶನ್, ಬಾಬರ್ ನಾಮ ಪುಸ್ತಕವನ್ನ ಬರೆದವ್ರು ಯಾರು? ಬಾಬರ್ ನಾಮ ಪುಸ್ತಕವನ್ನ ಸ್ವತಃ ಬಾಬರೇ ಬರ್ಕೋತಾನೆ. ಸ್ವತಃ ಬಾಬರ್ ಬರೆದಿರ್ತಕ್ಕಂಥ ಆತ್ಮಚರಿತೆ ಆಟೋಬಯೋಗ್ರಫಿ ಏನಂದ್ರೆ ಬಾಬರ್ ನಾಮ ಅಂತಕ್ಕಂಥ ಏನಂದ್ರೆ ಕೃತಿ. ಇನ್ನ ನುವಾ ಖಾನ್ ಹಬ್ಬವನ್ನ ಯಾವಾಗ ಪ್ರಾರಂಭ ಆಗ್ತದೆ? ಇದು ಏನಪ್ಪಾ ಅಂದ್ರ ಪಶ್ಚಿಮದ ಒಡಿಸಾದ ಜನರು ಮುಖ್ಯವಾಗಿ ಆಚರಿಸುವಂತ ಹಬ್ಬ ಆಗೈತಿ.
ಇದೇನಂತಂದ್ರೆ ಅವು ಆಗಸ್ಟ್ ಮತ್ತು ಸೆಪ್ಟೆಂಬರ್ ನಲ್ಲಿ ಅಲ್ಲಿ ಆಚರಿಸುವಂತ ಒಂದು ಸಾಂಪ್ರದಾಯಿಕ ಹಬ್ಬ ಆಗೈತಿ. ಇನ್ನು 7ನೇ ಪ್ರಶ್ನೆ ಅಂದ್ರೆ ಭಾರತೀಯ ಸಂವಿಧಾನದ ಯಾವ ವೇಳಾಪಟ್ಟಿಯು ಬುಡಕಟ್ಟು ಪ್ರದೇಶಗಳ ಆಡಳಿತವನ್ನ ತಿಳಿಸುತ್ತದೆ ಮತ್ತು ಬುಡಕಟ್ಟು ನ್ಯಾಯಾಲಯಗಳ ರಚನೆಗೆ ಸಂಬಂಧಿಸಿದ ನಿಬಂಧನೆಗಳನ್ನ ಏನಂತಂದ್ರೆ ಒಳಗೊಂಡಿರ್ತದೆ. ವೇಳಾಪಟ್ಟಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಇವಂದ್ರೆ 5 ಮತ್ತು 6ನೇ ವೇಳಾಪಟ್ಟಿಗಳು. ಇಲ್ಲಿ ಏನಂದ್ರೆ 5, 6 ಮತ್ತು ವೇಳಾಪಟ್ಟಿಗಳು ಅದಕ್ಕೆ ಸಂಬಂಧಪಟ್ಟ, ವಿಶೇಷವಾಗಿ 5ನೇ ವೇಳಾಪಟ್ಟಿಯು ಇದಕ್ಕೆ ಸಂಬಂಧಪಟ್ಟದ್ದಾಗಿತ್ತು ಸ್ನೇಹಿತರೆ. ಇನ್ನು 2024ರ ಭಾರತದ ಶಿಶು ಮರಣ ಪ್ರಮಾಣ ಎಷ್ಟಿದೆ ಅಂತ ಕೇಳ್ತಾರೆ. ಇಲ್ಲಿ ನೀವು ನೋಡ್ಬೋದು, $26.6 ಏನಂತಂದ್ರೆ ಇತ್ತು. ಯಾವಾಗ 2024ರ ಪ್ರತಿ 1000 ಜನಿಸಿದ ಮಗುಗಳಿಗೆ ಏನಂತಂದ್ರೆ ಮರಣದ ಪ್ರಮಾಣ ಎಷ್ಟೈತೆ ಅಂತ ಕೇಳ್ತಾರೆ. ಇದು 2024ರಲ್ಲಿ ಎಷ್ಟಿತ್ತಂದ್ರೆ 25.8 ಇತ್ತು. 2023ರಲ್ಲಿ ಇದು ಏನಿತ್ತಂದ್ರೆ 1000 ಶಿಶುಗಳಿಗೆ 1000 ಶಿಶು ಜನಿಸಿದಾಗ ಅವು ಮರಣ ಆಗುವಂತ ಪ್ರಮಾಣ ಎಷ್ಟಿತ್ತಂದ್ರೆ 26.6 ಯಾವಾಗಿತ್ತು 2023 ಆಗಿತ್ತು. ಅದು ಕಡಿಮೆಯಾಗಿ 2024 ಏನಾಗಿತ್ತು ಅಂದ್ರೆ 25.8 ಆಗಿದೆ. ಇದನ್ನ ಕೇಳ್ತಾರೆ. ಇನ್ನೊಂದೇನಂದ್ರೆ ನೀವು MS ಪವರ್ ಪಾಯಿಂಟ್ ನಲ್ಲಿ ಫೈಲ್ ಅನ್ನ ಉಳಿಸಿದಾಗ ಅಥವಾ ಅಳಿಸಿದಾಗ ಡಿಲೀಟ್ ಮಾಡಿದಾಗ ಅದು ಎಲ್ಲಿ ಹೋಗ್ತೈತೆ ಅಂತ ಕೇಳ್ತಾರೆ. ಇಲ್ಲಿ ಮರುಬಳಕೆಯ ಪಿನ್ ಹೋಗಿದ್ದು ಸೇವ್ ಆಗ್ತದೆ, ನೀವು ಯೂಸ್ ಮಾಡಬಹುದು ಅದನ್ನ. ಸ್ವಲ್ಪ ಕಂಪ್ಯೂಟರ್ ಅಪ್ಲಿಕೇಶನ್ ಅನ್ನ ಜಾಸ್ತಿ ತಿಳ್ಕೊಂಡು ಹೋಗಿ. ನೆಕ್ಸ್ಟ್ ಏನಪ್ಪಾ, ನವೆಂಬರ್ 2024ರಲ್ಲಿ 17 ವರ್ಷಗಳ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ಪಶ್ಚಿಮ ಆಫ್ರಿಕಾದ ದೇಶಕ್ಕೆ ಭೇಟಿ ನೀಡಿದರು? ನೈಜೇರಿಯಾಕ್ಕೆ ಹೋಗಿದ್ರು, ನೆನಪಿಟ್ಕೊಳ್ಳಿ. ಪ್ರಶ್ನೆ ನಂಬರ್ 11 ಏನಂದ್ರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಶಿಯಲ್ ಸ್ಕೂಲ್ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಇದನ್ನ 1997 ಮತ್ತು 98ರಲ್ಲಿ ಪ್ರಾರಂಭಿಸ್ತಾ ಈ ಯೋಜನೆಯನ್ನು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಏನಂದ್ರೆ ಜಾರಿಗೊಳಿಸಿತು. 12ನೇ ಪ್ರಶ್ನೆ, ಭಾರತದ ಯಾವ ಅವಧಿಯನ್ನು ಸ್ಥಿರ ಜನಸಂಖ್ಯಾ ಬೆಳವಣಿಗೆಯ ಏನಂದ್ರೆ ಜನಸಂಖ್ಯೆ ಸ್ಥಿರವಾಗಿತ್ತು ಅಂತಕ್ಕಂತ ಹೇಳ್ತಾರೆ. ಇದೇನಂದ್ರೆ 1921ರಿಂದ 1951ರ ಏನ್ ಅವಧಿ ಇತ್ತಲ್ಲ, ಇದನ್ನ ಭಾರತದ ಸ್ಥಿರ ಜನಸಂಖ್ಯಾ ಬೆಳವಣಿಗೆಯ ಅವಧಿ ಅಂತ ಕರೀತಾರೆ. ಇನ್ನು 13ನೇ ಪ್ರಶ್ನೆ, ಗುಪ್ತರ ಕಾಲದಲ್ಲಿ ಗ್ರಾಮೀಣ ಆಡಳಿತದ ಮುಖ್ಯ ಅಧಿಕಾರಿಯನ್ನ ಏನಂತ ಕರಿತಿದ್ರ ಅಂತ ಕರೀತಾರೆ. ಇಲ್ಲಿ ನೀವು ನೋಡ್ಬೋದು, ಗ್ರಾಮಿಕ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಗ್ರಾಮಿಕ ಅಂತಕ್ಕಂಥ ಏನಂದ್ರ ಗುಪ್ತರ ಕಾಲದಲ್ಲಿ ಗ್ರಾಮದ ಮುಖ್ಯ ಆಡಳಿತಾಧಿಕಾರಿಯನ್ನ ನೋಡ್ತಾ ಇದ್ರು. ಇನ್ನು ಯಾವ ವರ್ಷದಿಂದ ರೈಲ್ವೆ ಬಜೆಟ್ ಅನ್ನ ಕೇಂದ್ರ ಬಜೆಟ್ ನಲ್ಲಿ ಸೇರಿಸಲಾಯಿತು? ಮೊದಲ ಸಪರೇಟ್ ಆಗಿ ಮಾಡ್ತಿದ್ರು 2017ರಿಂದ ಅದಕ್ಕೆ ಸಪರೇಟ್ ಒಂದು ಬಜೆಟ್. 2017ರಲ್ಲಿ ಕೇಂದ್ರ ಬಜೆಟ್ ನ ಒಂದು ಬಜೆಟ್ ನಲ್ಲಿ ರೈಲ್ವೆ ಬಜೆಟ್ ಅನ್ನ ಸೇರಿಸಿದ್ರು. ಮೊದಲು ಸಪರೇಟ್ ಆಗಿ ಅದನ್ನ ಏನಂದ್ರ ಮಂಡಿಸ್ತಿದ್ರು, ನಿಮ್ಗೆ ಎಲ್ಲರೂ ಗೊತ್ತಿರುವ ಹಾಗೆ. ನೆಕ್ಸ್ಟ್ ಕ್ವಶನ್ ಅಂದ್ರೆ ಭಾರತ ಮಾಲಾ ಯೋಜನೆಯ ಉದ್ದ ಎಷ್ಟು? ಇದರ ಒಟ್ಟು ಉದ್ದ ಭಾರತ್ ಮಾಲಾ ಪರಿಯೋಜನೆ ಮೊದಲನೇ ಹಂತದಲ್ಲಿ ಅಂದ್ರೆ 34,800 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಉದ್ದದ ಅಭಿವೃದ್ಧಿಯನ್ನು ಯೋಜಿಸಲಾಗಿತ್ತು. ಡಿಸೆಂಬರ್ 2023 ರಂದು ಏನಂದ್ರೆ 3,26,418 ಅಂದ್ರೆ ನಿರ್ಮಾಣಕ್ಕಾಗಿ ನೀಡಲಾಗಿದೆ, ಅಂದ್ರೆ ಅಮೌಂಟ್ ಅನ್ನ ಕೊಡಲಾಗಿದೆ. ಇದರಲ್ಲಿ ಸುಮಾರು 15,548 ಕಿಲೋಮೀಟರ್ ಪೂರ್ಣಗೊಂಡಿದೆ. ಅಂದ್ರೆ ಇದು 8% ಆಕೈತೆ ಅಂದ್ರೆ 1.76% ಅಂದ್ರೆ ಉದ್ದ ಆಗಿದೆ. ಇನ್ನು ಶೋಲಾ ಅರಣ್ಯವು ಎಲ್ಲಿ ಕಂಡು ಬರ್ತದೆ? ಶೋಲಾ ಅರಣ್ಯ ಕಾಡುಗಳು ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತದೆ. ಉಷ್ಣವಲಯದ ಮಲೆನಾಡಿನಲ್ಲಿ ಸಹ ಅಂದ್ರೆ ಈ ಕಾಡುಗಳು ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಎರಡ್ 2023-24ನೇ ಹಣಕಾಸು ವರ್ಷದಲ್ಲಿ ಭಾರತದ ಒಟ್ಟಾರೆ ಬಡತನದ ದರ ಎಷ್ಟಿದೆ ಅಂತ ಕೇಳ್ತಾರೆ. ಅದು SBI ನ ಪ್ರಕಾರ ಇಲ್ಲಿ ಐತಂದ್ರೆ 4. ಇಲ್ಲಿ ನೋಡ್ಬೋದು, ಇದಕ್ಕೆ ಸರಿಯಾದ ಉತ್ತರ 4ರಿಂದ 4.5 ಪಟ್ಟು ಅಂದ್ರೆ 4ರಿಂದ 4.5% ಏನಂತಂದ್ರೆ ಬಡತನದ ದರ ಐತೆ SBI ಹೇಳ್ತಾ ಸ್ನೇಹಿತರೆ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಹೊಟ್ಟೆಯ ಅಸ್ಥಿರತೆಯನ್ನು ಕಡಿಮೆ ಮಾಡಲು ಕೆಳಗಿನ ಯಾವುದನ್ನ ಮನೆಮದ್ದಾಗಿ ಏನಂದ್ರೆ ಬಳಸ್ತು ಅಂದ್ರೆ, ನೀವು ಅಸಿಡಿಟಿ ಆತಂದ್ರೆ ಅಥವಾ ಹೊಟ್ಟೆಯಲ್ಲಿ ಗ್ಯಾಸ್ ಹಿಡಿದಾಗ ಆತರ ಏನ್ ತಗೋದ್ರೆ ಅಡಿಗೆ ಸೋಡಾವನ್ನ ಬೆರೆಸಿ ನೀರು ಕುಡಿದ್ರಿಂದ ಹೊಟ್ಟೆಯಲ್ಲಿ ಆಮ್ಲದ ತಟಸ್ಥತೆಯನ್ನ ಮಾಡಬಹುದು. ಅಂದ್ರೆ ಅಡಿಗೆ ಸೋಡಾ ಕುಡಿದ್ರ ಮೂಲಕ ಆಕೈತೆ ಅಂತ ಹೇಳ್ತಾರೆ. ನೆಕ್ಸ್ಟ್ 19 ಪುರಸಭೆಗಳ ಚುನಾವಣೆ ನಡೆಸುವಂತ ಅಧಿಕಾರ ಸಂವಿಧಾನಿಕ ಅಧಿಕಾರ ಯಾರಿಗಿದೆ?
ಯಾರಿಗಿತ್ತಪ್ಪ ಸಂವಿಧಾನದ ಅಧಿಕಾರ? ರಾಜ್ಯ ಚುನಾವಣಾ ಆಯೋಗಕ್ಕ ಇರ್ತತಿ, ನೆನಪಿರ್ಲಿ. ರಾಜ್ಯ ಚುನಾವಣಾ ಆಯೋಗಗಳಿಗೆ ಏನಂದ್ರ ಪುರಸಭೆಗಳ ಅಧಿಕಾರವನ್ನು ನಡೆಸುವಂತ ಅಧಿಕಾರ ಇರ್ತತಿ. ಇನ್ನು 20ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಮೊದಲ ಸಮ್ಮೇಳನ ಎಲ್ಲಿ ನಡೀತು? ಬಾಂಬೆಯ ಗೋಕುಲ್ದಾಸ್ ತೇಜ್ಪಾಲ್ ಸಂಸ್ಕೃತ್ ಕಾಲೇಜ್ ನಲ್ಲಿ ಏನಾತಂದ್ರೆ ಈ ಸಮ್ಮೇಳನ ನಡೀತು. ಇದು ಯಾವಾಗ ಆಗಿತ್ತಂದ್ರೆ 1885 ಡಿಸೆಂಬರ್ 28ರಿಂದ 31ರವರೆಗೆ ಇದು ನಡೆದಿತ್ತು ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. 5ನೇ ತಾರೀಕು ಜೂನ್ ನಲ್ಲಿ ನಡೆದಿರ್ತಕ್ಕಂಥ 5ನೇ ತಾರೀಕಿನ ಒಟ್ಟು 1, 2, 3 ಎಲ್ಲಾ ಒಂದು ಶಿಫ್ಟ್ ನ ಪ್ರಶ್ನೆ ಪತ್ರಿಕೆಗಳು ನಿಮ್ ಮುಂದೆ ಇಟ್ಟಿದ್ದೀನಿ ಸ್ನೇಹಿತರೆ. ಇದೇ ರೀತಿಯ ಪ್ರತಿಯೊಂದು ದಿನದ ಎಲ್ಲಾ ಶಿಫ್ಟ್ ನ ಪ್ರಶ್ನೆಗಳು ನಿಮ್ ಬೇಕಾಗಿದಾವ ಅಂತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಮುಂದೆ ನಡೆಯುವಂತ ಎಲ್ಲಾ ಶಿಫ್ಟ್ ಮತ್ತು ಮುಂದಿನ ದಿನಾಂಕಗಳಿಗೆ ನೀವು ಇದನ್ನ ನೋಡಿದ್ರೆ ಹೋಗೋದ್ರಿಂದ ಏನಂತ ನಿಮಗೆ ಹೆಲ್ಪ್ ಆಗ್ತದೆ. ಆದ್ದರಿಂದ ಸ್ನೇಹಿತರೆ ಇದೇ ರೀತಿಯ ಸಪೋರ್ಟಿವ್ ಆಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಇನ್ನು ಯಾರೆಲ್ಲ ನಿಮ್ ಫ್ರೆಂಡ್ಸ್ ಗೆ ಅಪ್ಲಿಕೇಶನ್ ಹಾಕಿದಾರಲು ಎಕ್ಸಾಮ್ ಗೆ ಪ್ರಿಪರೇಷನ್ ನಡೆಸ್ತಾ ಇದ್ರೆ ಅವ್ರಿಗೂ ಸಹ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ. ನಮಸ್ಕಾರ.